ಗುರುವಾರ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ. ಇದಕ್ಕಾಗಿ ಕಾಂಗ್ರೆಸ್ ಭರ್ಜರಿಯಾಗಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇರೋದು. ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸೋಕೆ 3 ಪಕ್ಷಗಳು ಭಾರೀ ರಣತಂತ್ರವನ್ನ ರೂಪಿಸಿವೆ. ಶಾಸಕರ ಅಡ್ಡ ಮತದಾನ ತಡೆಯೋಕೆ ಕಾಂಗ್ರೆಸ್ ಕಸರತ್ತು ಮಾಡ್ತಾ ಇದೆ. ಬಿಡದಿ ರೆಸಾರ್ಟ್ ರಾಜಕೀಯ ಶುರು ಮಾಡಿದೆ ಕಾಂಗ್ರೆಸ್. ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಶಾಸಕರು ಠಿಕಾಣಿ ಹೂಡಿದ್ದಾರೆ. ವಂಡರ್ಲಾ ರೆಸಾರ್ಟ್ನಲ್ಲಿ 140 ರೂಮ್ ಬುಕ್ ಮಾಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಇವತ್ತು ಕಾಂಗ್ರೆಸ್ನ 135+5 ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ. ಇವತ್ತಿನಿಂದ ಗುರುವಾರದವರೆಗೂ ರೆಸಾರ್ಟ್ನಲ್ಲೇ ಅವರು ವಾಸ್ತವ್ಯವನ್ನು ಹೂಡ್ತಾರೆ. ರೆಸಾರ್ಟ್ನಿಂದ ವಿಧಾನಸೌಧಕ್ಕೆ ಶಾಸಕರು ಆಗಮಿಸ್ತಾರೆ. ಜೂನ್ 18ರಂದು ನೇರವಾಗಿ ವಿಧಾನಸೌಧಕ್ಕೆ ಬಂದು ಮತದಾನ ಮಾಡಲಿದ್ದಾರೆ. ಪರಿಷತ್ ಚುನಾವಣೆಗಾಗಿ ತಯಾರಿಗಳು ಭರ್ಜರಿಯಾಗಿ 3 ಪಕ್ಷಗಳಿಂದ ಸಾಗ್ತಾ ಇದೆ. ಇತ್ತ 7 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇರೋದು. ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸೋಕೆ ಪ್ರಯತ್ನಗಳು ಜೋರಾಗಿ ನಡೀತಾ ಇದೆ. 3 ಪಕ್ಷಗಳು ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿವೆ. ಬಿಡದಿ ರೆಸಾರ್ಟ್ ರಾಜಕೀಯ ಶುರು ಮಾಡಿರೋದು ಕಾಂಗ್ರೆಸ್ನವರು. ಯಾಕಂತ ಹೇಳಿದ್ರೆ ಅವರಿಗೆ ಅಡ್ಡ ಮತದಾನದ ಭೀತಿ ಇದೆ ಎನ್ನಲಾಗ್ತಾ ಇದೆ. ವಂಡರ್ಲಾ ರೆಸಾರ್ಟ್ನಲ್ಲಿ 140 ರೂಮ್ ಕೂಡ ಬುಕ್ ಮಾಡಲಾಗಿದೆ. ಇವತ್ತಿನಿಂದ ಗುರುವಾರದವರೆಗೂ ಕೂಡ ಶಾಸಕರು ರೆಸಾರ್ಟ್ನಲ್ಲೇ ವಾಸ್ತವ್ಯವನ್ನ ಹೂಡ್ತಾರೆ. ರೆಸಾರ್ಟ್ನಿಂದ ವಿಧಾನಸೌಧಕ್ಕೆ ಶಾಸಕರು ಬರ್ತಾರೆ. ನೇರವಾಗಿ ಬಂದು ಮತದಾನ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಇದೆ. ಈಗಾಗಲೇ ರೆಸಾರ್ಟ್ನಲ್ಲಿ ರೂಮ್ ಬುಕ್ ಮಾಡಲಾಗಿದೆ. 140 ರೂಮ್, 135+3 ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇರೋದು. ಹೀಗಾಗಿ ಬೇಕಾಗಿರುವಂಥ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅಡ್ಡ ಮತದಾನದ ಭೀತಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಎನ್ನಲಾಗ್ತಾ ಇದೆ. ಹೀಗಾಗಿ ಪಕ್ಷದ ಶಾಸಕರು ಬೇರೆ ಅಭ್ಯರ್ಥಿಗೆ ಮತವನ್ನು ಹಾಕಬಾರ್ದು ಎನ್ನುವ ಕಾರಣಕ್ಕಾಗಿ ಈಗಿನಿಂದಲೇ ಜಾಗೃತರಾಗುವ ಕೆಲಸವನ್ನು ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಯಾವ್ಯಾವ ಶಾಸಕರು ಯಾರಿಗೆ ಮತ ಹಾಕಬೇಕು, ಹೇಗೆ ಮತ ಹಾಕಬೇಕು, ಎಲ್ಲ ತಯಾರಿಯನ್ನು ಇವತ್ತು ಮಾಡಿಕೊಳ್ಳಲಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಬಿಡದಿಯ ರೆಸಾರ್ಟ್ನ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಬಿಡದಿ ರೆಸಾರ್ಟ್ನಲ್ಲಿ ರೂಮ್ ಬುಕ್ ಆಗಿದೆ. ಅಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಭದ್ರತೆಯನ್ನು ಕೂಡ ಆ ಭಾಗದಲ್ಲಿ ಹೆಚ್ಚುಗೊಳಿಸಲಾಗಿದೆ. ವಂಡರ್ಲಾ ರೆಸಾರ್ಟ್ ಸದ್ಯ ರಾಜ್ಯ ಕಾಂಗ್ರೆಸ್ನ ಶಾಸಕರು ಇದೇ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಗುರುವಾರದ ತನಕ. ಈಗಾಗಲೇ ಎಲ್ಲ ಪಕ್ಷಗಳಿಂದ ತಯಾರಿ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಒಟ್ಟಿನಲ್ಲಿ ಖಾಲಿ ಇರುವಂಥ 7 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ಆಗ್ತಾ ಇರೋದು. ಹಾಗಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಅಡ್ಡ ಮತದಾನದ ಭೀತಿ ಇದೆಯಾ? ಕಾಂಗ್ರೆಸ್ನ ಶಾಸಕರನ್ನು ಕುಮಾರಸ್ವಾಮಿ ಅವರು ಸಂಪರ್ಕ ಮಾಡುವ ಪ್ರಯತ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಆ ಪ್ರಯತ್ನ ಆಗಿದ್ದೇ ಆದಲ್ಲಿ ಕಾಂಗ್ರೆಸ್ಗೆ ಪರಿಷತ್ ಚುನಾವಣೆಯಲ್ಲಿ ಹಿನ್ನಡೆ ಆಗುತ್ತಾ? ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಶತಾಯಗತಾಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ವಿ ತಯಾರಿಗಳು ಜೋರಾಗಿ ನಡೀತಾ ಇದೆ ವಿಧಾನ ಪರಿಷತ್ ಚುನಾವಣೆಗಾಗಿ. ಇತ್ತ ಕಾಂಗ್ರೆಸ್ ಪಕ್ಷದ ನಾಯಕರು ರೆಸಾರ್ಟ್ಗೆ ಇವತ್ತು ಹೋಗ್ತಾರೆ. ಬಟ್ ಇಲ್ಲಿ ಅಡ್ಡ ಮತದಾನದ ಭೀತಿ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಇದೆಯಾ? ಹೇಗೆ ಇಲ್ಲಿಗ ಕಾಂಗ್ರೆಸ್ನಿಂದ ರೆಸಾರ್ಟ್ ರಾಜಕೀಯ ಆರಂಭವಾಗಿದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ 4 ಅಲ್ಲ 5 ಅಭ್ಯರ್ಥಿಗಳನ್ನು ಹಾಕಿದೆ. ಅವರಿಗೆ ಮತ ಇರೋದು ಎಷ್ಟು ಅಂತ ಹೇಳಿದ್ರೆ 4 ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರ್ಬೋದು. ಇನ್ನೊಂದು ಅಭ್ಯರ್ಥಿಗೆ ಮತ್ತೊಂದಿಷ್ಟು 3-4 ಮತಗಳು ಕೊರತೆ ಆಗುತ್ತೆ. ಹೀಗಾಗಿ ಈಗ ಇಲ್ಲಿ ಒಟ್ಟಾರೆಯಾಗಿ ಒಂದು ಕಾರ್ಯಾಗಾರದ ನೆಪದಲ್ಲಿ ರೆಸಾರ್ಟ್ಗೆ ಸೇರ್ತಾ ಇದ್ದಾರೆ. ಇದೆಲ್ಲವೂ ಕೂಡ ರೆಸಾರ್ಟ್ ರಾಜಕೀಯ ಅಂತೇಳಿ ವ್ಯಾಖ್ಯಾನ ಮಾಡ್ಬೋದು. ಯಾಕಂತ ಹೇಳಿದ್ರೆ JDS ಗತಾಯ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತೇಳಿ ಪ್ರಯತ್ನವನ್ನು ಪಡ್ತಾ ಇದೆ. ಯಾಕಂತ ಹೇಳಿದ್ರೆ ಆ ಒಂದು ಅಭ್ಯರ್ಥಿಯನ್ನ BJP ಗೆಲ್ಲಿಸ್ಕೊಳ್ಳುತ್ತೆ. BJP ಮತ್ತು JDS ಮೈತ್ರಿಕೂಟ ಇನ್ನೊಂದು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನದಲ್ಲಿದೆ. ಹೀಗಾಗಿ ಕಾಂಗ್ರೆಸ್ನಿಂದ ಯಾವ್ದಾದ್ರು ಒಬ್ರು ಅಡಮತನ ಮಾಡಬಹುದು ಅನ್ನೋ ಶಂಕೆ ಕಾಂಗ್ರೆಸ್ ನಾಯಕರಿಗೆ ಕೂಡ ಇದೆ. ಇದಕ್ಕೋಸ್ಕರವಾಗಿ CM DK ಶಿವಕುಮಾರ್ ಅವರು ರೆಸಾರ್ಟ್ನಲ್ಲಿ ಶಾಸಕರನ್ನು ಇಟ್ಟುಕೊಂಡು ಕಾರ್ಯಾಗಾರದ ನೆಪದಲ್ಲಿ ಒಂದು ಯಾವುದೇ ರೀತಿಯಾಗಿ ಅಡ್ಡಮತದಾನ ಆಗದಂತೆ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಒಂದಿಷ್ಟು ಜನ ಅತೃಪ್ತರು, ಅದೇ ರೀತಿಯಾಗಿ ಬೇರೆ ಬೇರೆ ಸ್ವತಂತ್ರ ಪಕ್ಷದ ಅಭ್ಯರ್ಥಿಗಳ ಒಂದು ಬೆಂಬಲ ಕೂಡ ಇದೆ. ಇದಕ್ಕೋಸ್ಕರವಾಗಿ ನಾವು ಗೆಲ್ತೀವಿ ಅನ್ನೋದನ್ನ ಕಾಂಗ್ರೆಸ್ ಹೇಳ್ತಾ ಇದೆ. ಇದಕ್ಕೋಸ್ಕರವಾಗಿ ಈಗ ರೆಸಾರ್ಟ್ನಲ್ಲಿ 135+2 ಜನರನ್ನ ಈಗ ಎಲ್ಲರಿಗೂ ಕೂಡ, ಯಾಕಂದ್ರೆ ಕೇವಲ ಕಾಂಗ್ರೆಸ್ ಪಕ್ಷದ ಮಾತ್ರ ಆಹ್ವಾನ ಇಲ್ಲ, ಕಾಂಗ್ರೆಸ್ ಬೆಂಬಲಿತ ಪಕ್ಷಗಳಿದೆ ಒಂದಿಷ್ಟು ಜನ, ಆ ಪಕ್ಷದವರಿಗೂ ಕೂಡ ಬೆಂಬಲವನ್ನ
ಕೊಡಲಾಗಿದೆ. ಅದೇ ರೀತಿಯಾಗಿ ಅವ್ರಿಗೂ ಕೂಡ ಇಲ್ಲಿ ಈ ರೆಸಾರ್ಟ್ಗೆ ಬರುವಂತೆ ಸೂಚನೆಗಳನ್ನು ಮನವಿಗಳನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ರೆಸಾರ್ಟ್ನಲ್ಲಿ ಮೊದಲೇ ದಿನ ಯಾಕಂದ್ರೆ CLP ಸಭೆ ಆಗುತ್ತೆ. ಈ CLP ಸಭೆಯಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ, ಯಾಕಂದ್ರೆ ಹೊಸದಾಗಿ ಸರ್ಕಾರ ಬಂದಿದೆ, DK ಶಿವಕುಮಾರ್ ನೇತೃತ್ವದಲ್ಲಿ ಮೊದಲ ಸಂಪುಟ ಅಂದರೆ ಈಗ ಒಂದು ಶಾಸಕಾಂಗ ಸಭೆ ಆಗ್ತಾ ಇದೆ. ಇದಕ್ಕೋಸ್ಕರವಾಗಿ SIR ಹೋರಾಟ ಇರಬಹುದು, ಎಲ್ಲ ವಿಚಾರವಾಗಿ ಚರ್ಚೆ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಯಾರಿಗೆ ಮತವನ್ನ ಮಾಡಬೇಕು ಅಂತೇಳಿ, ಯಾಕಂತ ಹೇಳಿದ್ರೆ ಒಬ್ರು 35 ಜನ ಒಬ್ಬರಿಗೆ ಈಗ ಇಲ್ಲಿ ಮತದಾನ ಮಾಡಬೇಕಾಗತ್ತೆ. ಹೀಗೆ ಒಂದು ಅಭ್ಯರ್ಥಿಗೆ ಇರಿಸಬೇಕಾದ್ರೆ ಅವ್ರಷ್ಟು ಜನಕ್ಕೆ ಮತ ಮಾಡಬೇಕಾಗುತ್ತೆ. ಹೀಗಾಗಿ 2, 3, 4ನೇ ಅಭ್ಯರ್ಥಿ ಯಾರ್ಯಾರು ಮತ ಹಾಕಬೇಕು, ಅದೇ ರೀತಿಯಾಗಿ 5ನೇ ಅಭ್ಯರ್ಥಿ ಯಾರ್ಯಾರು ಮತ ಹಾಕಬೇಕು, 2ನೇ ಪ್ರಶಸ್ತಿ ಮತಗಳನ್ನ ಹೇಗೆ ಹಾಕಬೇಕು, ಇದೆಲ್ಲ ಸಂಬಂಧಪಟ್ಟಂತೆ ಕಾರ್ಯಾಗಾರ ಕೂಡ ಇರುತ್ತೆ. ಈ ಕಾರ್ಯಾಗಾರವನ್ನು ಅಟೆಂಡ್ ಮಾಡ್ತಾರೆ. ಈ ಪರಿಷತ್ ಚುನಾವಣೆ ಹೊರತುಪಡಿಸಿ ಒಂದಷ್ಟು ವಿಚಾರಗಳಿದೆ. ಯಾಕಂದ್ರೆ ಬಿಡದಿ ಟೌನ್ಶಿಪ್ ಯೋಜನೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟ ಹೋರಾಟವನ್ನು BJP ಅದೇ ರೀತಿಯಾಗಿ JDS ಮಾಡ್ತಾ ಇದೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಮುಂದೆ ಸೆಷನ್ ಕೂಡ ಬರುತ್ತೆ. ಹೀಗಾಗಿ ಅನುದಾನ ಇರ್ಬೋದು, ಎಲ್ಲ ವಿಚಾರ ಬಗ್ಗೆನೂ ಕೂಡ ಶಾಸಕರು ಈಗ ಸರ್ಕಾರದ ಗಮನವನ್ನು ಸೆಳೆಯಬಹುದು, CM ಅವರ ಗಮನವನ್ನು ಸೆಳೆಯಬಹುದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯರು CM ಆಗಿದ್ದಾಗ ಶಾಸಕಾಂಗ ಸಭೆ ನಡೆದಾಗ ಅನುದಾನ ಕೊಡ್ತೇವೆ ಅಂತೇಳಿ ಹೇಳಿದ್ರು. ಅದೇ ರೀತಿ ಮಳೆ ಬರ್ತಾ ಇದೆ, ರಸ್ತೆ ಎಲ್ಲವೂ ಕೂಡ ಹಾಳಾಗ್ತಾ ಇದೆ. ಇದಕ್ಕೆ ಹಣ ಎಲ್ಲಿಂದ ಕೊಡ್ತೀರೋ ಅನ್ನೋ ವಿಚಾರ ಸ್ಪಷ್ಟವಾಗಬೇಕು ಅಂತೇಳಿ DK ಶಿವಕುಮಾರ್ ಪಟ್ಟು ಹಿಡಿಬಹುದು. ಅದೇ ರೀತಿ ಸಚಿವ ಸ್ಥಾನಕ್ಕಾಗಿ ಕೂಡ ಶಾಸಕಾಂಗ ಸಭೆಯಲ್ಲಿ ಒಂದಿಷ್ಟು ಜನ ಹಿರಿಯರು, ಅದೇ ರೀತಿ ಕಿರಿಯರು ಕೂಡ ಪಟ್ಟು ಹಿಡಿಯಬಹುದು. ಈ ಆತಂಕ DK ಶಿವಕುಮಾರ್ಗೆ ಇದ್ದೇ ಇದೆ. ಹೀಗಾಗಿ ಶಾಸಕಾಂಗ ಸಭೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಸಂಪತ್. ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.